ಹಲೋ ಸ್ನೇಹಿತರೆ, ನಮಸ್ತೆ. ಇವತ್ತು ಚಪಾತಿ ಜೊತೆಗೆ ಒಂದು ಈಸಿಯಾದಂಥ ಪನ್ನೀರ್ ಗ್ರೇವಿ ಕ್ಯಾಪ್ಸಿಕಮ್ ಹಾಗೆ ಬಟಾಣಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ದೊಡ್ಡ ಗಾತ್ರದಲ್ಲಿ, ಕ್ಯಾಪ್ಸಿಕಮ್, ಆಮೇಲೆ ಒಂದು ಟೊಮೊಟೊ ಹಾಗೆ ಒಂಚೂರು ಗೋಡಂಬಿನ ರುಬ್ಬಿ ಇಟ್ಕೊತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪನ್ನೀರನ್ನು ನೀರಲ್ಲಿಟ್ಟರೆ ಫ್ರೆಶ್ ಆಗಿರುತ್ತೆ, ಸೊ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕ್ಯೂಬ್ಸ್ ಟೈಪಲ್ಲಿ. ಸೊ ಇದೆಲ್ಲ ಬೇಸಿಕ್ ಬೇಕಾಗಿರೋ ಐಟಮ್ಸು. ಸೊ ನಾನು ಇವಾಗ ಬಾಣಲಿಗೆ ಒಂಚೂರು ಎಣ್ಣೆ ಹಾಗೆ ಒಂದು ಬಟರ್ ಹಾಕ್ಕೊತಾ ಇದ್ದೀನಿ. ಸೊ ಫಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದೊಂಚೂರು ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತೀನಿ. ಹಾಗೆ ನಾನು ಬಟಾಣಿ ಎತ್ತಿಟ್ಕೊಬೇಕು, ಮರ್ತೋಗಿದೆ. ಸೊ ಈಗ ಎತ್ತಿಟ್ಕೊತಾ ಇದ್ದೀನಿ. ನಾನು ಫ್ರೋಝನ್ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಕರಿಬೇವು ಹಾಕಿ ಕ್ಯಾಪ್ಸಿಕಮ್ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ತೀನಿ. ಸೊ ಬಟಾಣಿ ರೂಮ್ ಟೆಂಪರೇಚರ್ಗೆ ಬಂದಿದೆ. ನೆಕ್ಸ್ಟು ಟೊಮೊಟೊ ಪ್ಯೂರೆ ಹಾಕ್ಕೊತೀನಿ. ಸೊ ಮೇಯ್ನ್ ಈ ಗೋಡಂಬಿ ಟೊಮೊಟೊ ಪ್ಯೂರೆನೇ ಬಟರ್ ಮಸಾಲ ತಿಕ್ನೆಸ್ ಬರೋದಕ್ಕೆ ರೀಸನ್ ಆ್ಯಂಡ್ ಟೇಸ್ಟಿಗೆ. ಸೊ ಬಟಾಣಿ ಹಾಕ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಮ್ಮ ಗ್ರೇವಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ಹಾಕ್ಕೊಂಡಿದ್ದೀವಿ. ಇವಾಗ ಫೈನಲಿ 1 ಸ್ಪೂನ್ ಉಪ್ಪು, ಹಾಗೆ ಒಂದು 1/2 ಸ್ಪೂನ್ ಅಥವಾ 1 ಸ್ಪೂನ್ ಧನಿಯಾ ಪುಡಿ, ಸಾಂಬಾರು ಪುಡಿ ಒಂಚೂರು, ಖಾರದ ಪುಡಿ ಹಾಕ್ಕೊಂಡ್ರೆ ನಮ್ಮದು ಗ್ರೇವಿ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಇದು ತುಂಬ ತಿಕ್ಕಾಗಿರೋದ್ರಿಂದ ನಾನು ಒಂಚೂರು ಪನ್ನೀರ್ ಹಾಕ್ಕೊಂಡು ಆಮೇಲೆ ನೀರು ಸೇರಿಸ್ಕೊತೀನಿ. ಪನ್ನೀರ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ನೀರು ಸೇರಿಸ್ಕೊತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ಆಲ್ಮೋಸ್ಟ್ ಗ್ರೇವಿ ರೆಡಿ ಆಯಿತು. ನನ್ನ ಮಗಳು ಮತ್ತು ಹಸ್ಬೆಂಡು ಯಾಕೋ ಪಾಯಸ ತಿನ್ನಂಗಾಗಿದೆ ಅಂತಿದ್ರು. ಸೊ ಹಾಗೆ ಕ್ವಿಕ್ಕಾಗಿ ಒಂದು ಇಲ್ಲಿ ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ತುಪ್ಪ, ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಶಾವಿಗೆ ಹುರ್ಕೊಂಡು ಸೈಡ್ಗಿಟ್ಟೆ. ಮೀನ್ವೈಲು ನಮ್ಮ ಗ್ರೇವಿ ಆಲ್ಮೋಸ್ಟ್ ಆಗಿದೆ. ಹಾಲು ಹಾಕ್ಕೊಂಡು ಇಲ್ಲಿ ಐ ಎಮ್ ಲೈಟ್ ಅಂತ ಅಂದ್ಬಿಟ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದೇ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಹಾಗೆ ಹಾಕ್ಕೊತಾ ಇದ್ದೀನಿ. ಅದು ಒಂದು ಕುಟ್ಟಿ ಪುಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಫ್ಲೇವರ್ಗೆ. ಸೊ ಆಲ್ಮೋಸ್ಟ್ ನಮ್ಮ ಗ್ರೇವಿ ಆಗಿದೆ. ಸೊ ಇಲ್ಲಿ ಆಫ್ ಮಾಡಿಬಿಟ್ಟು ಹಾಗೆ ಚಪಾತಿ ಒಂದು 5 ನಿಮಿಷ ಸೈಡಿಗೆ ಇಟ್ಟಿದ್ದೆ, ಹೊಸ್ಕೊತಾ ಇದ್ದೀನಿ. ಚಪಾತಿನ ನಾನು ಫಸ್ಟು ಒಂದು ರೌಂಡು ಸಣ್ಣಗೆ ಒರೆಸ್ಕೊಂಡು ಹಾಗೆ ಈ ಥರ ಎಣ್ಣೆ ಹಚ್ಚಿ ಮಡಚಿ ಹೊಸಿತೀನಿ 4 ಪದರ ಥರ. ಸೊ ತಿಂತಾಯಿದ್ರೆ ಹಾಗೆ ಲೇಯರ್ ಬರುತ್ತೆ ಚೆನ್ನಾಗಿ ಸಾಫ್ಟಾಗಿ. ಬೆಳಿಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಫಾಸ್ಟಾಗಿ ಮಾಡಬೇಕು. ಸೊ ಈ ಥರ ಕಡಿಮೆ ಸಮಯದಲ್ಲಿ ಮಾಡೋ ಐಟಮ್ ಇದು. ಚಪಾತಿ ಜೊತೆಗೆ ನೀವು ಒಂದ್ಸಲ ಈ ಥರ ಪನ್ನೀರ್ ಗ್ರೇವಿ ಟ್ರೈ ಮಾಡಿ. ಸೊ ನಾನು ಲೈಟಾಗಿ 2 ಕಡೆ ಎಣ್ಣೆ ಹಚ್ಕೊತಾ ಇದ್ದೀನಿ. ನೋಡಿ ಚಪಾತಿ ಉಬ್ಬು ಬರ್ತಾಯಿದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು ಆಲ್ಮೋಸ್ಟು. ಸೊ ಚಪಾತಿ ಆಯಿತು, ನಮ್ಮ ಗ್ರೇವಿ ಕೂಡ ಇದೆ, ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ಸೊ ನಾನು ಹಸ್ಬೆಂಡಿಗೆ ಸರ್ವ್ ಮಾಡ್ತಾಯಿದ್ದೀನಿ ಗ್ರೇವಿ ಹಾಗೆ ಪಾಯಸ, ಶಾವಿಗೆ ಪಾಯಸ. ಸೊ ರೆಡಿ ಟು ಸರ್ವ್. ಹೆವಿ ಭೋಜನ ಇವತ್ತು, ವುಮೆನ್ಸ್ ಡೇ ಸ್ಪೆಷಲ್ಲಾ. ನನ್ನ ಮಗಳು ಹಾರ್ಟ್ ಶೇಪ್ ಚಪಾತಿ ಬೇಕು ಅಂತ ಕೇಳಿದ್ಲು. ಸೊ ಅವಳಿಗೋಸ್ಕರ ಆಯಿತು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಥ್ಯಾಂಕ್ ಯು.